ಜ್ಞಾನಿಗಳಿಗೆ ಜ್ಞಾನಿ, ಮಹಾನ್ ವಿದ್ವಾನ್, ಮಹಾಜ್ಞಾನಿ, ಸಮಸ್ತ ವೇದಗಳ ಕಂಠಸ್ಥ ಶಿರೋಮಣಿ, ಮಹಾನ್ವಿತಂ ಪೂಜ್ಯರಾದ ವಿಜಯನಗರದ ಶೋಭೆ ಶ್ರೀ 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 ಪಂಡಿತ ರಾಮ ದರ್ಬಾರಿಗೆ ಪ್ರವೇಶಿಸುತ್ತಿದ್ದಾರೆ. ಏನಂತ ಹೊಗಳಲಿ ಸ್ವಾಮಿ, ನನಗಂತೂ ಮಾತೇ ಬರ್ತಾ ಇಲ್ಲ. ಮನುಷ್ಯನ ರೂಪದಲ್ಲಿ ಸಾಕ್ಷಾತ್ ದೇವರಿದ್ದಂಗೆ. 4 ದಿಕ್ಕುಗಳಲ್ಲಿ ಯಾರು ಹೊಗಳಿಕೆಗೆ ಪಾತ್ರರಾಗುವರೋ ಅವರೇ ನಮ್ಮ ಅಷ್ಟದಿಗ್ಗಜರಾಮ. ಪಂಡಿತ ರಾಮನಿಗೆ ಜೈ, ಪಂಡಿತ ರಾಮನಿಗೆ ಜೈ, ಪಂಡಿತ ರಾಮನಿಗೆ ಜೈ. ರಾಮ, ಕಾಪಾಡು ನನ್ನ, ನಿನ್ನ ಬಂಧುವನ್ನು ಕಾಪಾಡು ರಾಮ. ಹೇ ಕುಂಭಕರ್ಣನ ಮಗನೇ, ಎದ್ದೇಳು, ಏನಾದ್ರೂ ಮಾಡು ಸೋಂಬೇರಿ. ಈ ಕುರಿ ನನ್ನ ಪೂರ್ತಿ ತಿಂದು ಹಾಕ್ಬಿಡತ್ತೆ, ಆಮೇಲೆ ಏನಾದ್ರೂ ಮಾಡ್ತೀಯಾ? ಇದು ರಾಮನ ಜುಟ್ಟು, ಇದರ ಹೆಸರು ಬಂಧು. ಅದು ಕೇವಲ ರಾಮನ ಬಳಿ ಮಾತ್ರ ಮಾತನಾಡುತ್ತದೆ. ಅವನ ವಿಕಟ ಮನಸ್ಥಿತಿಯನ್ನು ಸಮಾಧಾನಪಡಿಸುತ್ತದೆ. ಇನ್ನೆರಡು ಕ್ಷಣ ಏನಾದ್ರೂ ತಡ ಆಗಿದ್ರೆ ನಾನು ಸಂಪೂರ್ಣವಾಗಿ ಈ ಕುರಿ ಹೊಟ್ಟೆ ಒಳಗಿರ್ತಿದ್ದೆ. ಎಲ್ಲೆಲ್ಲಿ ಏನೇನ್ ಆಗ್ಬೇಕು ಅಲ್ಲಲ್ಲದಾಗತ್ತೆ. ಆಗೋದೆಲ್ಲ ಆದ್ಮೇಲೆ ಅದನ್ನ ನೆನ್ಸ್ಕೊಂಡ್ ಯಾಕೆ ಕೊರ್ಗೋದು? ಹೇಳಿದ್ರು ಮಹಾಕವಿ ರಾಮ ಬಂದು ಯಾರ ಜೊತೆ ದೇವ್ರಿರ್ತಾನೋ ಅವನು ಏನು ಮಾಡಕ್ಕಾಗಲ್ಲ. ಅಯ್ಯೋ, ಆದ್ರೆ ಸರಿ ಬಿಡು, ಹೊಟ್ಟೆ ಹಸ್ಕೊಂಡು ಹಸಿವಾಗ್ತಾ ಇದ್ರೆ ಇಲ್ಲಿರುವಂತ ಮಾವನ್ನ ಯಾಕೆ ತಗೋಬಾರ್ದು ರಾಮ? ನಿನ್ ಪ್ರಕಾರ ಪ್ರಕೃತಿಗೆ ಅವಮಾನ ಮಾಡ್ಬೇಕಾ? ಪ್ರಕೃತಿ ಅವಮಾನ ಮತ್ತೇನು? ಪ್ರಕೃತಿಯ ನಿಯಮನೇ ಇದು. ಬಂದು ಪ್ರತಿ ಜೀವಿಗೂ ಅಂತ್ಯ ಇರುತ್ತೆ. ಇದ್ ಹೀಗ್ ಬಂದ್ ನಿಂತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದ್ರ ಆಯಸ್ ಮುಗ್ದಿದೆ ಅಂತ ಅರ್ಥ. ಇದು ಅದಾಗದೆ ನನ್ ತೊಡೆ ಮೇಲೆ ಬಂದ್ ಬೀಳುತ್ತೆ. ಯಾವ ಕೆಲ್ಸ ಪ್ರಕೃತಿನೇ ಮಾಡುತ್ತೋ ಆ ಕೆಲ್ಸನ ನಾನ್ ಯಾಕೆ ಮಾಡ್ಲಿ? ನನಗ್ ನನ್ ಬಗ್ಗೆನೆ ನಾಚಿಕೆ ಆಗ್ತಾ ಇದೆ. ನಿನ್ ತರ ಒಬ್ಬ ಸೋಂಬೇರಿ ಮತ್ತೆ ಕೆಲ್ಸಕ್ ಬಾರ್ದಿರೋ ಜೊತೆ ಇದ್ದೀನಿ ಅಂತ. ಆದ್ರೆ ಅದ್ ನನಗೆಲ್ಲ ಆಗಿದೆ. ನಾನು ಯಾವ್ದೋ ದೊಡ್ಡ ಅರಮನೆಯಲ್ಲಿ ರಾಜಕುಮಾರನಾಗಿ ಬೆಳಿಬೇಕಾದವನು. ಆದ್ರೆ ಹಾಗಾಗಿದ್ದೀನ ಈ ತೆನಲಿ ಗ್ರಾಮದಲ್ಲಿ ಈ ಕುರಿಗಳ ಮಧ್ಯೆ? ಇದು ಒಂದ್ ಜನ್ಮನ? ಛೇ ಬಿಡು, ನಾನ್ ಸ್ವಲ್ಪ ವಿಶ್ರಾಂತಿ ತಗೋತೀನಿ. ನಿನ್ ವಿಶ್ರಾಂತಿಗಂತೂ ಈಗ ಜೈ ಶ್ರೀರಾಮ ಆಗೋಯ್ತು ರಾಮ. ಅಲ್ ನೋಡು, ನಿನ್ನ ಕರ್ಕೊಂಡು ಹೋಗಕ್ಕೆ ಸ್ವಯಂ ಯಮರಾಜನ್ ಗಾಡಿ ಬರ್ತಿದೆ. ನನ್ಗೆ ನಾಚಿಕೆ ಆಗುತ್ತೆ ನಿನ್ನ ನನ್ ಗೆಳೆಯ ಅಂತ ತನ್ನಕ್ಕೆ. ಬೇರೆ ಯಾರಿಗೋ ಅಲ್ಲ, ಶಾರದಾಗಾದ್ರೂ ಒಂದ್ ಮಾತು ಹೇಳ್ಬೇಕಾಗಿತ್ತು. ನಿನಗ್ ಗೊತ್ತಾ, ನೀನ್ ಓಡೋಗಿದ್ಯಾ ಅಂತ ಅವಳು ಗೊತ್ತಾದ್ಮೇಲೆ ಅವಳಿಗೆ ಎಷ್ಟು ನೋವಾಗೈತೆ ಅಂತ ಗೊತ್ತಾ? ಗೊತ್ತು ನನಗೆ. ಅಯ್ಯೋ, ನನ್ನನ್ನು ಯಾರಾದ್ರೂ ಕೇಳಬಾರ್ದ ಈ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ? ಯಾಕೆ, ನೀನು ಶಾರದಾ ಚಿಕ್ಕ ವಯಸ್ಸಿಂದಾನೆ ಗೆಳೆಯರಲ್ವಾ? ನಿನಗ್ ಗೊತ್ತಿಲ್ವಾ ನೀನ್ ಅವಳನ್ನ ಪ್ರೀತಿಸ್ತಾ ಇದೀಯಾ ಅಂತ? ಹೇಳಿದ್ದೆ ಗುಂಡಪ್ಪ, ಹೇಳಿದ್ದೆ. ಪ್ರೀತಿ ಮತ್ತೆ ವಿವಾಹಕ್ಕೆ ಅಂತರ ಇರುತ್ತೆ. ಈಗ ನನಗ್ ಹೇಳು, ಈ ಜಗತ್ತಲ್ಲಿ ತುಂಬಾ ದುಬಾರಿ ವಸ್ತು ಯಾವುದು? ಮೋತಿಚೂರ್ ಲಾಡು. ಮಂಗಲ ಸೂತ್ರ. ಮನುಷ್ಯ ಜೀವನ ಪೂರ್ತಿ ಅದ್ರ ಕಂತ್ ಕಟ್ತಾನೆ ಇರ್ತಾನೆ. ಅವಳಿಗೇನೋ ಮಾಂಗಲ್ಯ ಕಟ್ಕೊಂಡು ಆರಾಮಾಗಿರ್ತಾಳೆ. ಸಂಸಾರದ ಪರ್ವತನ ಜೀವನ ಪೂರ್ತಿ ನಾನೇ ಎತ್ಕೊಂಡಿರ್ಬೇಕಲ್ವಾ? ರಾಮ, ಹೇಳಕ್ ಬಿಡು ಗುಂಡಪ್ಪ, ಹೇಳಕ್ ಬಿಡು. ಅಮ್ಮ ಯಾವಾಗ ಹೊರಗಡೆ ಹಾಕಿದ್ಲು ಅವಾಗೆಲ್ಲ ಅವಳು ಆಶ್ರಯ ಕೊಟ್ಟಿದ್ದಾಳೆ. ಮತ್ತೆ ನನಗೆ ಹಣದ ಅವಶ್ಯಕತೆ ಯಾವಾಗ ಇತ್ತೋ ಅವಾಗ ಆ ಚಿಪ್ಪಣ ಅಪ್ಪನಿಂದ ಹಣ ತಂದು ಕೊಟ್ಟಿದ್ದಾಳೆ. ಕೇಳು, ನನಗೆ ಯಾವಾಗೆಲ್ಲ ಕಷ್ಟದ ಪರಿಸ್ಥಿತಿ ಬಂತು ಅವಾಗ ಅವಳು ನನ್ನ ಜೊತೆಲೇ ಇದ್ದಾಳೆ. ಅದಕ್ಕೆ ನಾನು ಏನ್ ಮಾಡ್ಲಿ? ಈಗ ನೀನೇ ಹೇಳು, ನನ್ ಕೆಲ್ಸ ಎಲ್ಲ ಬಿಟ್ಟು ಅವಳ ಜೊತೆ ಸುಮ್ನೆ ಕೂತ್ಕೊಬಿಡ್ಲ ನಾನು? ಅಯ್ಯೋ, ಹಿಂದೆ ನೋಡು. ಅಯ್ಯೋ, ಏನ್ ಹಿಂದೆ ನೋಡು ಹಿಂದೆ ನೋಡು? ಶಾರದಾ ಹಿಂದೆನೆ ಇರೋ ತರ ಹೇಳ್ತಿದ್ಯಲ್ಲ. ಹಿಂದೆನೆ ನಿಂತಿದ್ದಾಳೆ. ಏನ್ ಹೇಳ್ತಿದ್ಯಾ?
ಶಾರದಾ, ನೀನ್ ಯಾವಾಗ ಬಂದೆ? ನಮಗ್ ಗೊತ್ತೇ ಆಗ್ಲಿಲ್ಲ ಅಲ್ವಾ? ಈ ಉಡುಪಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ನೀನ್ ಯಾಕೆ ಕಳ್ತಿದ್ಯಾ? ನಿನಗೆ ಗೊತ್ತಿದೆ ಅಲ್ವಾ ನಿನ್ನ ಹತ್ರ ಎಷ್ಟು ಕೆಡ್ತಾ ಕಾಣ್ತೀಯಾ ಅಂತ? ಇವನ್ನೆಲ್ಲ ನನ್ ಸರ್ಗೆ ನೆತ್ತು ಅಂತ ಹೇಳಿತ್ತು. ಇದನ್ನ ನನ್ ಕತ್ತೆ ಸುತ್ತಿ ಮರಕ್ ನೇತ್ ಹಾಕು. ಇಂಥ ಜೀವನಕ್ಕಿಂತ ಸಾವೇ ಉತ್ತಮ. ಅಯ್ಯೋ, ಯಾಕೆ ಹೀಗೆ ಹೇಳ್ತಿದ್ಯಾ? ತಪ್ಪಾಗಿ ಹೋಗಿದೆ. ಅದಕ್ಕೆ ಕ್ಷಮೆ ಕೇಳಿದೀನಿ ಅಲ್ವಾ? ಯಾವಾಗ ಕೇಳ್ದೆ? ಕೇಳಲಿಲ್ವಾ? ಈಗ ಕೇಳ್ತೀನಿ. ನನ್ನನ್ನು ಕ್ಷಮಿಸು, ತಪ್ಪಾಯ್ತು. ಅದೇನ್ ಗೊತ್ತಾ, ವಿವಾಹ ಅಂತ ಕೇಳಿ ಭಯ ಆಯ್ತು, ಅದಕ್ಕೆ ಸೀದಾ ಓಡ್ ಬಂದೆ. ಇಲ್ಲ ಅಂದ್ರೆ ನಿನಗೆ ಗೊತ್ತಿಲ್ಲ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಮತ್ತೆ ವಿವಾಹನೂ ನಿನ್ ಜೊತೆನೆ ಆಗೋದು. ಮತ್ತೆ ಪಂಡಿತನು ಓಡೋಗಿರ್ತಾನೆ. ಹೋಗಕ್ ಬಿಡಮ್ಮ, ನನ್ನ ಹೋಗಕ್ ಬಿಡಮ್ಮ ನೀನು. ಅವನು ಬರೋದಿಲ್ಲ, ಬರಲ್ಲ ಅವನು. ಅರೆ, ನಿನ್ನಂತ ಅಮ್ಮ ಇದ್ದಿದ್ರೆ ನಾನು ಓಡ್ ಹೊಟ್ಟೋಗ್ತಾ ಇದ್ದ. ಇನ್ನ ರಾಮ ಎಲ್ಲಿಂದ ಬರ್ತಾನೆ? ಅರೆ, ತುಂಬಾ ದೊಡ್ಡ ಪಂಡಿತರು ಅವರು, ತಾತಾಚಾರ್ಯರು, ಶ್ರೀಕೃಷ್ಣ ದೇವರಾಯರ ರಾಜಪುರೋಹಿತರವರು. ನಾನು ಕೋಷ್ಟಿಲಿ ಹೋಗ್ಲಿಲ್ಲ ಅಂದ್ರೆ ನನ್ನ ಸ್ವಾಹ ಮಾಡ್ಬಿಡ್ತಾರೆ. ಮಹಾಗುರು ತಾತಾಚಾರ್ಯರಿಗೆ, ಮಹಾಗುರು ತಾತಾಚಾರ್ಯರಿಗೆ, ಮಹಾಗುರು ತಾತಾಚಾರ್ಯರಿಗೆ, ಮಹಾಗುರು ತಾತಾಚಾರ್ಯರಿಗೆ. ಪಂಡಿತ, ಪ್ರಖ್ಯಾತ ಜ್ಯೋತಿಷಾಚಾರ್ಯರು, ಆಚಾರ್ಯರಿಗೆ ಆಚಾರ್ಯರು, ಯಾರು ನೇರವಾಗಿ ಭಗವಂತನ ಜೊತೆ ಮಾತಾಡ್ತಾರೆ, ದೇವರನ್ನ ಗುಣಗಾನ ಮಾಡ್ತಾರೆ. ಮಾಡ್ಬಿಡುತ್ತವೆ ಅವರ ಕಾರ್ಯಗಳು. ಸಾಕ್ಷಾತ್ ಪರಶಿವನ ಅವತಾರವಾದ ಸ್ವಯಂ ಮಹಾಚಾರ್ಯರು, ತಾತಾಚಾರ್ಯರು. ಭಗವಂತ ಪರಮೇಶ್ವರನ ಕೃಪೆ ಮತ್ತು ದಯೆ ಎಲ್ಲ ಭಕ್ತರ ಮೇಲೆ ಸದಾ ಹೀಗೆ ಇರಲಿ. ಭಕ್ತರೇ, ನಿನ್ನೆ ರಾತ್ರಿ ಸಾಕ್ಷಾತ್ ಪರಮೇಶ್ವರನ ಸಾಕ್ಷಾತ್ಕಾರ ನಮಗಾಯಿತು. ಆಗ ಪ್ರಭುಗಳು ನಮ್ಮನ್ನ ಕೇಳಿದರು, ಏನು ಬೇಕು ನಿನಗೆ? ಆಗ ನಾವು ಹೇಳಿದೆವು, ಅಲ್ಲ ಭಗವಂತ, ಈ ತಾತಾಚಾರ್ಯ ತನ್ನ ಭಕ್ತರ ಸುಖ ಸೌಕರ್ಯ ಸಂತೋಷಗಳನ್ನು ಬಿಟ್ಟು ಬೇರೆ ಏನು ಕೇಳಲು ಸಾಧ್ಯ ಹೇಳಿ? ನಿಮಗೆ ನಮ್ಮನ್ನು ಆಶೀರ್ವದಿಸಬೇಕೆಂಬ ಇಚ್ಛೆ ಇದ್ದರೆ ಸ್ವಾಮಿ, ಹಾಗಾದರೆ ಇದೇ ಆಶೀರ್ವಾದ ಮಾಡಿ. ಈ ನಮ್ಮ ಭಕ್ತ ಜನರು ಸುಖವಾಗಿರಲಿ, ಆನಂದಮಯವಾಗಿರಲಿ, ಪ್ರಸನ್ನರಾಗಿರಲಿ. ಕಲ್ಯಾಣ ವಸ್ತು. ಅಯ್ಯೋ, ಮುಹೂರ್ತ ಕಳೆದೋದ್ರೆ ಏನಂತೆ ಗುಂಡಪ್ಪ? ಭಗವಂತ ಸಂಬಂಧಗಳನ್ನ ಸೃಷ್ಟಿ ಮಾಡೋಕ್ಕೂ ಮುಂಚೆ ಯಾವ ಮುಹೂರ್ತ ಇಟ್ಟಿದ್ದ? ಒಬ್ಳು ತಾಯಿ ತನ್ನ ಮಗುನ ಹೇರೋದಕ್ಕೆ ಯಾವ ಮುಹೂರ್ತ ಇಡಬೇಕಾಗಿತ್ತು? ಸೂರ್ಯದೇವ ಮುಹೂರ್ತ ನೋಡೇನು ಹುಟ್ಟಲ್ಲ ಅಲ್ವಾ? ಇದಂತೂ ಸತ್ಯ. ಸಂಬಂಧನ ಸ್ವರ್ಗದಲ್ಲೇ ಸೃಷ್ಟಿ ಮಾಡಿರ್ತಾರೆ. ಅಂತದ್ರಲ್ಲಿ ಮುಹೂರ್ತ ಕಳೆದೋದ್ರೆ ಏನೂ ತೊಂದ್ರೆ ಇಲ್ಲ. ನಿನ್ನ ಈ ಮುದ್ ಮಾತಿಂದ ಶಾರದಾ ಬರ್ತಾಳೆ, ಅಮ್ಮ ಅಲ್ಲ. ನೀನು ತೆಲ್ರು ಮುಂದೆನು ತೊಡಸ್ಕೊಚ್ಚೆ ಅಮ್ಮನ್ ಕೈಲಿ, ಗೊತ್ತಾ? ಹೌದು. ಶಾರದಾ, ಇಲ್ಲಿ ಕೇಳು, ನಾನೊಂದು ಕೆಲಸ ಮಾಡ್ತೀನಿ. ನಾನು ಮಾರುಕಟ್ಟೆಗೆ ಹೋಗ್ತೀನಿ. ನೀನಾಗ ಅಮ್ಮನಿಗೆ ಹೇಳು, ಮಾರುಕಟ್ಟೆಗೆ ಹೋಗಿದ್ರಿಂದಾನೇ ಮದುವೆ ಬರೋ ತಡ ಆಯ್ತು ಅಂತ, ಸರಿನಾ? ಅಯ್ಯೋ, ನನ್ನ ಮನೆಗೆ ಖಂಡಿತವಾಗ್ಲೂ ಬರ್ತೀನಿ, ನಿಜವಾಗ್ಲೂ. ನೀವು ಮನೆಗೆ ಹೋಗಿ ಅಮ್ಮನ ಸಮಾಧಾನ ಮಾಡಿ, ನಾನು ಬರ್ತೀನಿ. ಒಂದ್ ನಿಮಿಷ,
ಗುಂಡಪ್ಪ ನಿನ್ ಜೊತೆನೆ ಬರ್ತಾನೆ. ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ? ಇಲ್ಲ. ಸರಿ ಹಾಗಾದ್ರೆ ಬಾ ಗುಂಡಪ್ಪ. ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ. ಎಲ್ಲ ನುಗ್ಗು ಬರ್ತಿದ್ಯಾ ಮೂರ್ಖ? ಗುರುಗಳನ್ನ ಭೇಟಿ ಆಗ್ಬೇಕು. ನೀನು ಗುರುಗಳ ಹತ್ರ ಹೋದ್ರೆ ಭಸ್ಮ ಆಗ್ಬಿಡ್ತೀಯ ಕಣೋ. ಶಾಂತಿ ಮಗು, ಆತನು ನಮ್ಮ ಭಕ್ತನೇ. ನಾವು ಹೇಳಿದ್ದೇವಲ್ಲ ನಿಮಗೆ ಇವನ ಬಗ್ಗೆ. ಹಣ ಇರೋನೆ, ತುಂಬಾ ಹಣ ಇಟ್ಟಿದ್ದಾನೆ. ಅವನು ನಿಮ್ಮ ಪರಮ ಭಕ್ತ. ನಿನಗೆ ಯಾವಾಗ್ಲೂ ಎದೆ ನೋವು ಬರುತ್ತಲ್ವಾ ಭಕ್ತ? ನಮ್ಮ ಗುರುಗಳು ಅದನ್ನ ಆಗ್ಲೇ ಪತ್ತೆ ಹಚ್ಚಿದ್ದಾರೆ. ಅದೇನು ಅಂದ್ರೆ ದಿವಂಗತ ನಿನ್ನ ಪಿತಾಶ್ರೀಯವರ ಆತ್ಮ ನಿನ್ ಎದೆ ಮೇಲೆ ಕೂತ್ಕೊಂಡು ಸವಾರಿ ಮಾಡುತ್ತೆ. ಆದ್ರಿಂದಾನೇ ನಿನಗೆ ಎದೆ ನೋವು ಬರ್ತಾ ಇರೋದು. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಸ್ವಯಂ ನಮ್ಮ ಗುರುಜಿಗಳ ಶರಣಾಗತಿಲಿ ಬಂದ್ಮೇಲೆ ಅನ್ಕೋ ನಿನ್ ಕತೆ ಮುಗೀತು ಅಂತ. ಇಲ್ಲ ಕತೆ ಉದ್ಧಾರ ಆಯ್ತು ಅಂತ. ಅರೆ ನಿಮ್ಮ ತಂದೆಯ ಆತ್ಮದ ಶಾಂತಿಗೋಸ್ಕರ ನಮ್ಮ ಪರಮ ಪೂಜ್ಯ ಗುರುಗಳು ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿನುಷ್ಠಾನ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗತ್ತೆ ಈ ಸಾಮಗ್ರಿ. ಎರಡು ಮಡಿಕೆ ಹಸುವಿನ ತುಪ್ಪ, ಅರ್ಧ ಮಡಿಕೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ರೆ, ಪನ್ನೀರು. ಪೂರ್ತಿ ಎಲ್ಲ ಇಲ್ಲೇ ಓದ್ತಾ ಇದ್ರೆ ನಿನ್ನ ಸಂಬಂಧಿಕರ 2-3 ಆತ್ಮಗಳು ನಿನ್ನ ಎದೆ ಮೇಲೆ ಬಂದು ಒಕ್ಕಳಿಸ್ಕೊಳ್ಳುತ್ತವೆ ಮೂರ್ಖ. ನೀವ್ ಹೇಳ್ದಂಗೆ ಆಗ್ಲಿ ಗುರುಗಳೇ. ಶುಭವಾಗ್ಲಿ. ಎಂತ ಕಪಟಿ ದುಷ್ಟ ಕೆಳಮಟ್ಟದವನು ನಮ್ಮ ಗುರು. ಪಾಪ ಸತ್ತಿರೋ ಅವನ್ ತಂದೆನೂ ಬಿಡ್ಲಿಲ್ಲ ಈ ಹಣದವನು. ಬಿಡು, ನಮ್ಗೇನ್ ಆಗ್ಬೇಕು? ನಮ್ ಕೆಲ್ಸ ಏನು? ಈ ಪಾಪಿಯ ಕೈಗೆ ಕೈ ಜೋಡಿಸೋದು, ಮತ್ತೆ ನಾಯಿ ಬಾಲವನ್ನು ನೆಟ್ಟಿಗೆ ಮಾಡೋದು. ಹೇಳಿದ್ಯಾ ನೀನು? ಇದನ್ನೇ ಹೇಳ್ತಿದೆ ಗುರುಗಳೇ. ಧನ್ಯವಾಗೋಯ್ತು ನಮ್ಮ ಜೀವನ ನಿಮ್ಮ ಆಶ್ರಯ ಪಡೆದಿದ್ದಕ್ಕೆ. ಧನ್ಯವಾದ. ನೋಡಿ ಗುರೂಜಿ, ಎಷ್ಟೊಂದು ಜನ ಸಮೂಹನೇ ಇಲ್ಲಿ ಸೇರ್ಬಿಟ್ಟಿದೆ ನಿಮ್ಮ ಒಂದು ದರ್ಶನಕ್ಕಾಗಿ. ಹಾಗಾಗಿ ನಾವು ಬೇರೆ ದಾರಿಯಿಂದ ಹೋದ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲ ಇಲ್ಲಿನ ಎಲ್ಲ ಭಕ್ತರಿಗೂ ನಮ್ಮ ದರ್ಶನದ ಸೌಭಾಗ್ಯ ಪ್ರಾಪ್ತಿಯಾಗಬೇಕಾಗಿದೆ. ನಾವು ಮಾರುಕಟ್ಟೆಯ ಬೀದಿಯಲ್ಲೇ ನಿಮ್ಮ ಆಜ್ಞೆ ಗುರುಗಳೇ. ಏನು ಈ ತರಕಾರಿನೆಲ್ಲ ನಾನು ನನ್ನ ಮನೇಲಿ ಬೆಳಿತೀನಾ? ಈ ತರಕಾರಿ ಹಾಳಾಗಿದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ಹೋಗೋಗು, ಹಣ ನಾವು ವಾಪಸ್ ಕೊಡಲ್ಲ. ಇಲ್ಲಿ ಕೇಳಿ ಅಣ್ಣ, ಒಂದು ಕೆಲಸ ಮಾಡಿ. ಈ ತರಕಾರಿಲಿ ತುಂಬಾ ಹಳೇದು ಮತ್ತೆ ಹಾಳಾಗಿರೋದನ್ನೆಲ್ಲ ಅಲ್ಲಿರೋ ಆ ಚೀಲಕ್ಕೆ ಹಾಕಿ. ಮತ್ತೆ ಸ್ವಲ್ಪ ಬೇಗ ಮಾಡಿ, ಯಾಕೆ ಅಂದ್ರೆ ಜಾಸ್ತಿ ಸಮಯ ಇಲ್ಲ ನನ್ನ ಹತ್ರ. ಈಗಲೇ ತುಂಬಿಕೊಡ್ತೀನಿ. ಇಲ್ಲಿ ನೋಡಿ ಎಷ್ಟು ಹಾಳಾಗಿದೆ ಇದು. ಇದನ್ನು ಸಂಪೂರ್ಣವಾಗಿ ಹಾಳಾಗೋಗಿದೆ. ಇದನ್ನು ಹಾಕಿ. ತಗೊಳ್ಳಿ, ನೀವು ಕೇಳ್ದಂತ ಹಳೆ ಕೆಟ್ಟೋಗಿರೋ ತರಕಾರಿಗಳು. ಓ, ಒಳ್ಳೇದೇ ಆಯ್ತು. ಒಂದ್ ಕೆಲಸ ಮಾಡಿ, ಈ ತರಕಾರಿನೆಲ್ಲ ಪಕ್ಕಕ್ಕಿಡಿ. ಮತ್ತೆ ಈ ತರಕಾರಿನಲ್ಲಿ ಯಾವ್ದೆಲ್ಲ ತುಂಬಾ ಚೆನ್ನಾಗಿದೆಯೋ ಅದಕ್ಕೆ ಎಷ್ಟಾಗತ್ತೆ ಹೇಳಿ. ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ. ಹಾಳಾಗೋಗು, ನಾನ್ ನಿನಗೆ ತರಕಾರಿ ಕೊಡಲ್ಲ. ಅಯ್ಯೋ, ಹಾಗೇಗಾಗತ್ತೆ? ನಾನ್ ತರಕಾರಿನ ತಗೊಂಡು ಹೋಗ್ತೀನಿ. ಹೌದಾ? ಅದ ಹೆಂಗ್ ತಗೊಂಡು ಹೋಗ್ತೀಯಾ? ಕೈ ಹಾಕು ನೋಡೋಣ. ಹೌದಾ? ಇದೇ ಮಾತಾ? ನೋಡು, ಇದು ನಿನ್ನ ತರಕಾರಿ. ಈಗೇನ್ ಮಾಡ್ತೀಯ ಮಾಡ್ಕೊ. ನೋಡು ಪಂಡಿತ, ನಾನು ಹೇಳ್ತಾ ಇದ್ದೀನಿ, ನೀನು ನನ್ನ ತರಕಾರಿಗೆ ಕೈ ಹಾಕಿದ್ರೆ ಚೆನ್ನಾಗಿರಲ್ಲ. ಇದೇ ಮಾತಾ? ಇಲ್ಲಿ ನೋಡು, ಇದು ನಿನ್ನ ತರಕಾರಿ. ಇದನ್ನ ನಾನು ಕೈಯಲ್ಲೂ ಮುಡ್ತೆ, ನನ್ ಕೂತ್ಕೆಗೋ ಹಾಕೊಂಡೆ. ಈಗೇನ್ ಮಾಡ್ತೀಯ? ಮಾಡು ಮಾಡು. ಇನ್ನೊಂದ್ ತರಕಾರಿಗೆ ಏನಾದ್ರೂ ಕೈ ಹಾಕು, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಾನ್ ನಿನ್ನ ಇನ್ನೊಂದ್ ತರಕಾರಿನೂ ಮುಡ್ತೆ. ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ. ಯಾಕೆ ಮಾತ್ ನಿಲ್ಸ್ಬಿಟ್ಟೆ? ನನ್ನ ರುದ್ರ ರೂಪನ ನೋಡಿ. ಅಯ್ಯೋ, ಅಲ್ಲಿ ನೋಡಿ, ಅವ್ನಿಗೆ ಏನಾಯ್ತು ನೋಡಿ ಅಣ್ಣ ನೀವು. ಅಯ್ಯೋ ಅಣ್ಣ, ನಿಂತ್ಕೊಳ್ಳಿ. ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು ತಾತಾಚಾರ್ಯರಿಗೆ ಮಹಾಗುರು
ಈ ತರ ದೃಶ್ಯ ಮತ್ತೆ ನೋಡಕ್ ಸಿಗಲ್ಲ. ಪೂರ್ತಿ ಕೆಸರಲ್ಲಿ ಬಿದ್ದಿದ್ದಾನೆ. ದೂರ ನಿಲ್ಲು ದುರಾಚಾರಿ. ನಿನಗೆ ಗೊತ್ತಾ ನೀನು ಯಾರೊಂದಿಗೆ ಹೀಗೆ ಪ್ರವರ್ತಿಸಿದ್ಯಾ ನೀನು ಅಂತ? ಕ್ಷಮಿಸಿ ಮಹಾಶಯರೇ, ನಾನ್ ಬೇಕು ಅಂತ ಏನು ಮಾಡ್ಲಿಲ್ಲ. ಏನು ಅಪಹಾಸ್ಯ ಮಾಡ್ತಿದ್ಯಾ? ಯಾರು ನಿಂತಿರೋದು ಗೊತ್ತಾ ನಿನ್ನ ಮುಂದೆ? ಕ್ಷಮಿಸಿ ಮಹಾಶಯರೇ, ನನ್ಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನ್ನ ಎದುರುಗಡೆ ಯಾರಿದ್ದಾರೆ ಅಂತ. ಅಷ್ಟು ಕೆಸರು ತುಂಬಿಕೊಂಡಿದೆ ನಿಮ್ ಮುಖದಲ್ಲಿ. ಅಷ್ಟಕ್ಕೂ ಯಾರು ನೀವು? ಅವರು ನಾವೇ. ಯಾರ ಅಲೌಕಿಕ ವ್ಯಕ್ತಿತ್ವಕ್ಕೆ ಆ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷನಾಗುವನೋ ನಾವೇ. ಪಂಡಿತರಲ್ಲಿ ಪಂಡಿತನು, ಮಹಾಪಂಡಿತ ತಾತಾಚಾರ್ಯ. ನಿನಗೆ ಗೊತ್ತಿದ್ಯಾ ಈ ಪಂಡಿತನಿಗೆ ನೀನೀಗೇನ್ ಮಾಡಿದೆ ಅಂತ? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಪಂಡಿತ್ರೆ. ನನ್ನನ್ನ ಕ್ಷಮಿಸಿ ಮಹಾಶಯರೇ. ನೀವು ದೊಡ್ಡವರಾದ್ಮೇಲೆ ನಾನಂತೂ ಸಣ್ಣವನಾಗಲ್ಲ ಅಲ್ವಾ? ಅಂದ್ರೆ ನಾನು ಹೇಳಿದ್ದು ನಾವೆಲ್ಲ ಒಂದೇ ರಾಜ್ಯದ ಮಕ್ಕಳಲ್ವಾ? ಅವ್ರ ದೃಷ್ಟಿಲಿ ಚಿಕ್ಕವರು ದೊಡ್ಡವರು ಅಂತ ಏನು ಇಲ್ಲ ಅಲ್ವಾ? ಆ ದೃಷ್ಟಿಲಿ ನಾವು ನೀವೆಲ್ಲ ಸಮಾನರು ಅಂತ ಹೇಳ್ತೀವಿ. ಹೋಲಿಕೆ ಮಾಡ್ಕೋತಾ ಇದ್ಯಾ? ಅದು ನನ್ನೊಂದಿಗೆ, ಈ ಆಚಾರ್ಯ ತಾತಾಚಾರ್ಯರೊಂದಿಗೆ. ಬುದ್ಧಿ ಇಲ್ಲದಿರೋ ಮಂಡೂಕ. ಯಾವತ್ತಾದ್ರೂ ಬಿಲದಿಂದ ಆಚೆ ಬಂದಿರ್ತಾನೆ ನಿನಗೆ ಗೊತ್ತಾಗೋದು ಎಂತಹ ವ್ಯಕ್ತಿ ಈ ಮಹಾಪಂಡಿತ ತಾತಾಚಾರ್ಯ ಅಂತ. ನೀನಂತೂ ನನ್ನ ಕೋಪಕ್ಕೂ ಅರ್ಹನಲ್ಲ. ನಿನ್ನಂತ ವ್ಯಕ್ತಿಗೆ ಭವಿಷ್ಯವೂ ಇಲ್ಲ, ಮುಂದಿನ ವರ್ತಮಾನವೂ ಇಲ್ಲ. ಭೂಮಿಗೆ ಭಾರ ನೀನು, ಭಾರ. ನಮ್ಮೊಂದಿಗೆ ವಾಗ್ವಾದಕ್ಕೆ ಬರ್ತಾನೆ, ನಮ್ಮೊಂದಿಗೆ. ನಾನು ಮಹಾರಾಜರ ದೇವಾಲಯದ ರಾಜಪುರೋಹಿತ, ಮಹಾಜ್ಞಾನಿ, ಪ್ರಖ್ಯಾತ ಪಂಡಿತ. ಮತ್ತೆ ನೀನು ಏನೂ ಇಲ್ಲ, ಏನೂ ಇಲ್ಲ. ನಿನ್ನಂತ ವ್ಯಕ್ತಿಗಳು ಈ ವಿಜಯನಗರದ ಹಾದಿಯಲ್ಲಿ ಹೆಜ್ಜೆ ಇಡೋದಕ್ಕೂ ಕೂಡ ಯೋಗ್ಯರೇ ಅಲ್ಲ. ನಡಿ, ಸವಾಲು ಹಾಕ್ತಿದ್ದೀನಿ ನಾನು ನಿನಗೆ. ಸವಾಲು ಮಾಡಲಿಲ್ಲ ದುಸ್ಸಾಹಸ. ವಿಜಯನಗರಕ್ಕೆ ಪ್ರವೇಶ ಮಾಡು, ನೋಡೋಣ. ಮತ್ತೆ ನೋಡು ಯಾವ ರೀತಿ ಸ್ವಾಗತವನ್ನ ಕೋರ್ತಾನೆ ಈ ತಾತಾಚಾರ್ಯ ನಿನ್ನಂತ ಉತ್ತಂಡ ಪಂಡಿತನಿಗೆ. ಯಾವ ರೀತಿ ಆರತಿ ಮಾಡ್ತೀವಿ ನಿನಗೆ ಅಂದ್ರೆ, ಯಾವ ರೀತಿ ಆರತಿ ಮಾಡ್ತೀವಿ ನಿನಗೆ ಅಂದ್ರೆ ನೀನು ಸಾಯೋವರೆಗೂ ಅದನ್ನ ನೆನಪಲ್ಲಿ ಇಟ್ಕೋತೀಯಾ? ನಿಮ್ಮ ಆಮಂತ್ರಣಕ್ಕೆ ಧನ್ಯವಾದ ಮಹಾಶಯರೇ. ಇಷ್ಟೊಂದು ಪ್ರೀತಿಯಿಂದ ಕರೆದಿರುವಾಗ ನಾನು ಹೋಗದೆ ಇರೋಕೆ ಹೇಗೆ ಸಾಧ್ಯ? ನಿಮ್ಮ ವಿಜಯನಗರಕ್ಕೆ